ಗಾಯ್ಸ್, ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಬನ್ನಿ ಇವತ್ತು ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಅಲ್ಲೇ 2 ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಸೀಗೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರೆಲ್ಲ ಹಿಂದಿನ ವಿಡಿಯೋಸ್ ನೋಡಿಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಈ ವಿಡಿಯೋದಲ್ಲಿ ಸೀಗೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಹಾಗೆ ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ರಿಗೂ ಗೊತ್ತಿದ್ದ ಸಾಂಬಾರು, ಗೊತ್ತಿಲ್ಲದವರು ನೋಡಿ ತಿಳ್ಕೊಳ್ಳಿ. ಹೇಳಬೇಕು ಅಂದರೆ ಮಾದಪ್ಪಂಗೆ ಇದು ಪ್ರಿಯವಾದ ಅಡುಗೆ ಅಂತಲೇ ಹೇಳ್ತಾರೆ. ದೀಪಾವಳಿ ಟೈಮಲ್ಲಿ ಈ ಸೀಗೆ ಸೊಪ್ಪಿನ ಸಾಂಬಾರು, ರಾಗಿ ಮುದ್ದೆ ಮಾದೇಶ್ವರಂಗೆ ನೈವೇದ್ಯಕ್ಕೆ ಅಂತ ಹೇಳ್ತಾರಂತೆ. ಇದು ನನಗೆ ತುಂಬ ಇಷ್ಟ ಈ ಸಾಂಬಾರು. ಈ ಸೊಪ್ಪು ಯಾವಾಗಲೂ ಸಿಗಲ್ಲ, 2 ಸೀಸನ್ನ ಮಾತ್ರ, ಅದು ಮಳೆಗಾಲ ಚಳಿಗಾಲದಲ್ಲಷ್ಟೇ. ಇದು ಸಿಕ್ಕಾಬಟ್ಟೆ ಬೆಟ್ಟದಲ್ಲಿರುತ್ತೆ, ಇದು ಎಲ್ಲೂ ಸಿಗಲ್ಲ, ಬೆಟ್ಟದಲ್ಲಿ ಜಾಸ್ತಿ ಇರುತ್ತೆ. ಇದು ಮಾದೇಶ್ವರಂಗೆ ನೈವೇದ್ಯಕ್ಕೂ ಇಡ್ತಾರೆ ಮತ್ತು ನನಗೂ ತುಂಬ ಇಷ್ಟ ಅಂತೆ ಈ ಸಾಂಬಾರು. ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಕರಡಿಯವ್ವ ಅಂತ ಒಬ್ಬಳು ಸಾಕೊಂಡಿರ್ತಾಳಂತೆ. ತನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ಮಾದೇಶ್ವರನ್ನ ಚೆನ್ನಾಗಿ ನೋಡ್ಕೊತಿರ್ತಾಳಂತೆ. ಬೆಟ್ಟದಲ್ಲಿ ಹಲ್ವಾರು ಥರ ಸೊಪ್ಪು ಅದು ಇದು ತೊಗೊಂಬಂದು ಮಾದೇಶ್ವರಂಗೆ ಮಾಡಿக்குವಾಗ ಒಂದು ದಿನ ಈ ಸೀಗೆ ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ಇಟ್ಲಂತೆ. ಅವತ್ತಿಂದ ಮಾದೇಶ್ವರಂಗೆ ಈ ಅಡುಗೆ ತುಂಬ ಇಷ್ಟ ಆಯ್ತಂತೆ. ಅದರಿಂದ ಮಾದೇಶ್ವರಂಗೆ ಸೀಗೆ ಸೊಪ್ಪಿನ ಸಾಂಬಾರು ಅಂದರೆ ತುಂಬ ಇಷ್ಟ ಅಂತೆ. ಅವಾಗಿಂದ ಇದು ಹೆಸರಾಗಿದ್ದು. ಮತ್ತು ಮಾದೇಶ್ವರಂಗೂ ಅಷ್ಟೇ ನೈವೇದ್ಯಕ್ಕೆ ಸೀಗೆ ಸೊಪ್ಪಿನ ಸಾಂಬಾರು ಮತ್ತು ರಾಗಿ ಮುದ್ದೆ ಇಡ್ತಾರೆ. ನೀವು ಕೇಳಿರ್ಬೋದು ಸಾಂಗಲ್ಲಿ ಹೇಳ್ತಾರೆ. ಹಾಗೆ ಈ ಸೊಪ್ಪು ನಮ್ಮಮ್ಮ ಊರಿಂದ ಕೊಟ್ಟು ಕಳಿಸಿದ್ರು. ಅದು ಅವರು ಮನೆ ಹತ್ರ ಒಂದು ಗಿಡ ಹಾಕೊಂಡವ್ರೆ, ನೀರು ಹಾಯಿಸೋದ್ರಿಂದ ಅದು ಎನಿ ಟೈಮ್ ಬಿಡ್ತಿರ್ತದೆ ಸೊಪ್ಪು. ಅದರಿಂದ ಕೊಟ್ಟು ಕಳಿಸಿದ್ರು. ನಾನು ಸೋಸಿಡ್ತಾ ಇದ್ದೀನಿ. ಇದೇನು ಇಷ್ಟು ಫಾಸ್ಟಾಗಿ ಸೋಸ್ತಾವಳೆ ಅಂತ ತಿಳ್ಕೊಬೇಡ್ರಿ. ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ ವಿಡಿಯೋನ, ಅದರಿಂದ ಇಷ್ಟು ಸ್ಪೀಡಲ್ಲಿ ಓಡ್ತಾ ಇದ್ದೀವಿ ವಿಡಿಯೋ. ನಾನು ಈ ಸೊಪ್ಪು ಬಿಡಿಸುವಾಗ ಸಿಕ್ಕಾಬಟ್ಟೆ ಮುಳ್ಳು ಚುಚ್ಕೊಂಡ್ವು, ಅಷ್ಟು ನಿಧಾನಕ್ಕೆ ನೋಡ್ಕೊಂಡು ಬಿಡಿಸಿಕ್ಕಿದ್ದು. ಕೆಲವೊಬ್ಬರಿಗೆ ಈ ಸೊಪ್ಪು ಏನು ಅಂತ ಅಂದ್ರೇ ಗೊತ್ತಿಲ್ಲ. ಸೀಗೆ ಸೊಪ್ಪು ಅಂದರೆ ಕಾಯಿ ಬಿಡುತ್ತಲ್ಲ ಆ ಸೊಪ್ಪು ಅಂತಾರೆ. ಸೀಗೆ ಸೊಪ್ಪಲ್ಲಿ 2 ಥರ ಸೊಪ್ಪಿದೆ. ಇನ್ನೊಂದು ಅದರಲ್ಲಿ ಕಾಯಿ ಬಿಡುತ್ತೆ, ಅದರಲ್ಲಿ ಪೌಡರ್ ಬರುತ್ತೆ ನೋಡಿ, ಆಗಿನ ಕಾಲದಲ್ಲಿ ತಲೆಗೆ ಹಾಕ್ಕೊತಾ ಇದ್ರು, ಅದು ಬೇರೆ ಸೀಗೆ ಸೊಪ್ಪು. ಮತ್ತು ಇದು ತಿನ್ನೋ ಸೀಗೆ ಸೊಪ್ಪು. ಕೆಲವರಿಗೆ ಗೊತ್ತಿಲ್ಲ ಆ ಸೊಪ್ಪು ಏನು ಅಂತಲೇ. ನನಗಂತೂ ಈ ಸಾಂಬಾರು ಅಂದರೆ ಸಖತ್ ಇಷ್ಟ. ನೋಡಿ, ನೀರು ಹಾಯಿಸೋದ್ರಿಂದ ತುಂಬ ಚೆನ್ನಾಗಿ ಚಿಗುರಿತಂತೆ. ಯಾಕಂದರೆ ಅವ್ರು ನೀರು ಬಿಡ್ತಾರೆ, ನೀರು ಬಿಡೋದ್ರಿಂದ ಚೆನ್ನಾಗಿ ಚಿಗುರುತೈತೆ. ಇದು ಮಳೆಗಾಲದಲ್ಲೂ ಅಷ್ಟೇ ಬೆಟ್ಟದಲ್ಲಿ ತುಂಬ ಇರ್ತೈತೆ. ಇದನ್ನು ಕುಯ್ಕೊಂಬಂದು ಮಾರ್ತಾರೆ ಕೆಲವೊಬ್ಬರು ಮಾರ್ತಾರೆ. ಯಾಕಂದರೆ ಕಾಡಲ್ಲಿ ಗೊತ್ತಿರುತ್ತಲ್ಲ ಅವ್ರಿಗೆಲ್ಲ, ಕುಯ್ಕೊಂಬಂದು ಮಾರ್ತಾರೆ. ನೋಡಿ, ಎಲ್ಲ ನೀಟಾಗಿ ಬಿಡಿಸಿಡ್ತಾ ಇದ್ದೀನಿ. ಅವು ಬಿಡಿಸುವಾಗ ಮುಳ್ಳು ಹಂಗಂಗೆ ಚುಚ್ಕೊತಾ ಇದ್ವು ನಿಧಾನಕ್ಕೆ. ಅದನ್ನು ಬಿಡಿಸುವಾಗಲೇ ಹೆಚ್ಚು ಕಮ್ಮಿ 1 ಅವರ್ ತೊಗೊಂಡಿದ್ದೀನಿ, ಅಷ್ಟು ಟೈಮ್ ಹಿಡಿತು ಆ ಸೀಗೆ ಸೊಪ್ಪು ಸೋಸುವಾಗ. ನೋಡಿ, ಎಲ್ಲ ಸೋಸಿಟ್ಟಿದ್ದು ಆಯಿತು. ನೀಟಾಗೆಲ್ಲ ನೋಡಿ ಸೋಸಿ ನೋಡಿ, ಇಷ್ಟು ಮುಳ್ಳು ಹಿಂಗಡಿಸಿದ್ದು. ಆಮೇಲೆ ನೀಟಾಗಿ ಸೋಸ್ರಿ. ಅದರಲ್ಲಿ ಸಣ್ಣಗೆ ಹಸ್ರು ಹುಳ ಇರುತ್ತೆ, ಕೆಲವೊಬ್ಬರು ನೋಡೋದೇ ಇಲ್ಲ, ಹಂಗೆ ಹಾಕ್ಬಿಡ್ತಾರೆ. ಹಾಗೆ ನಾನು ಸೊಪ್ಪು ಸೋಸುವಾಗಲೇ ಬೇಳೆ ಬೇಯೋಕ್ಕಿಟ್ಟಿದ್ದೆ. ಇದಕ್ಕೆ ಅವರೇ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವರೇ ಬೇಳೆ ಇರಲಿಲ್ಲ, ಇಲ್ಲಿ ಅಂಗಡಿಗಳಲ್ಲೂ ಇಲ್ಲ. ತಿರ್ಗಾ ನಾನು ಮತ್ತೆ ಅವರೇ ಬೇಳೆ ತರಿಸ್ಕೋಬೇಕು ಅಂದರೆ ಈ ಸೊಪ್ಪು ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ಲೇ ಹೊರಟೋಗ್ಬಿಡುತ್ತೆ. ಯಾಕಂದರೆ ಪಕ್ಕದೂರ್ಗೆ ಹೋಗಬೇಕು. ಅದರಿಂದ ನಾನು ಇರೋ ಬೇಳೆಯಲ್ಲೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ರಿ, ಯಾಕಂದರೆ ಅರ್ಧಂಬರ್ಧ ಬೇಯಿಸ್ಬಿಟ್ರೆ ಸ್ವಲ್ಪ ಕದ್ರೋಗೋ ಥರ ಬೇಯಿಸ್ಕೊಳ್ರಿ. ಆ ಥರ ಬೇಯಿಸಿದ್ರೆ ಮಾತ್ರನೇ ಸಾಂಬಾರು ಚೆನ್ನಾಗಿರೋದು. ನೋಡಿ, ಆ ಸೊಪ್ಪು ಇನ್ನು ಸ್ಟಾರ್ಟಿಂಗ್ ಅವಾಗ ತಾನೇ ಇಟ್ಟೆ, ಎಷ್ಟು ಘಮ ಘಮ ಅಂತಾಯಿತು ಅಂದರೆ ಅಷ್ಟು ಸ್ಮೆಲ್ಲಿತ್ತು ಆ ಸೊಪ್ಪು. ಕಿತ್ತಿದ ತಕ್ಷಣ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊಪ್ಪು. ಹಾಗೆ ಇದು ಬೇಯುವಾಗ ಅದ್ರ ಸ್ಮೆಲ್ ಬರುತ್ತಲ್ಲ, ಸ್ಮೆಲ್ಲು ಅಂದರೆ ನನಗೆ ತುಂಬ ಇಷ್ಟ, ಅಷ್ಟು ಚೆನ್ನಾಗಿರ್ತೈತೆ. ಹಾಗೆ ನೋಡಿ, ನಾನು ಬೇಳೆ ಸಪ್ರೇಟ್ ಬೇಯಿಸ್ಕೊಂಡಿದ್ದಾದಮೇಲೆ ಸೊಪ್ಪಿಟ್ಟೆ. ನಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಬೇಯಿಸಿಟ್ಟೆ. ಆಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ಕುಕ್ಕರಲ್ಲಿ ಕೂಗಿಸ್ಬೇಡ್ರಿ, ಯಾಕಂದರೆ ಓಪನ್ನಲ್ಲೇ ಬೇಯಿಸ್ಬೇಕು. ಇದು ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಒಂದು 3 ಕುದಿ ಕುದಿದ್ರೆ ಸಾಕು, ಅಷ್ಟರಲ್ಲಾಲೆ ಬೆಂದೋಗಿರುತ್ತೆ. ಯಾಕಂದರೆ ಎಳೆ ಸೊಪ್ಪಲ್ವಾ. ಬೇಳೆ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಇಟ್ಕೊಳ್ಳಿ. ಯಾಕಂದರೆ ಬೇಳೆನೂ ಸೊಪ್ಪು 2 ಒಟ್ಟಿಗೆ ಬೇಯಿಸ್ಕೊಂಡ್ರೆ ಈ ಕಡೆ ನೀಟಾಗಿ ಬೇಳೆನೂ ಬೇಯಲ್ಲ, ಆಮೇಲೆ ಸೊಪ್ಪು ಬೇಗ ಬೆಂದೋಗ್ಬಿಡುತ್ತೆ. ಆವಾಗ ಚೆನ್ನಾಗಿ ಅನಿಸಲ್ಲ ಸಾಂಬಾರು. ನೋಡಿ, ಈಗೆಲ್ಲ ಚೆನ್ನಾಗಿ ಬೇಯಿತು. ಅಷ್ಟರಲ್ಲಿ ನಾನು ಎಲ್ಲ ಬೇಯಿಸ್ಕೊಂಡು ಅದನ್ನು ಈಗ ಬಸ್ಕೊತೀನಿ. ನೋಡಿ, ಈಗ ಸಪ್ರೇಟು ಅದನ್ನು ಬಸ್ತು ಇಟ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಕಾಳು ಒಂದು ತಟ್ಟೆಯಲ್ಲಿ ಆರಿಟ್ಟೆ, ಯಾಕಂದರೆ ಅದು ಒಗ್ಗರಣೆ ಹಾಕಬೇಕಲ್ಲ, ಅದು ರಸ ಹಿಂಡುವಾಗ ಬಿಸಿ ಇರುತ್ತೆ ಅಂದ್ಬಿಟ್ಟು ಅದನ್ನು ಸಪ್ರೇಟು ಆರಿಟ್ಟೆ. ಮತ್ತು ನೋಡಿ, ಇದಕ್ಕೆ ಈಗ ಹಸಿ ಹಾಲಿರುತ್ತಲ್ಲ, ಹಸಿನ ಹಾಲು ಸೇರಿಸ್ಬೇಕು. ಯಾಕಂದರೆ ಅದಕ್ಕೆ ಟೇಸ್ಟ್ ಕೊಡೋದೇ ಈ ಹಾಲು. ಹಸಿನ ಹಾಲಿಲ್ಲ ಅಂತ ಅನ್ನೋರು ಪ್ಯಾಕೆಟ್ ಹಾಲಾದರೂ ಹಾಕೋಬೋದು.
ಆ ಬಸ್ತಿರೋ ಸೊಪ್ಪು ನೀರೊಳಕ್ಕೆ ನಾನು ಈಗ ಹಾಲು ಮಿಕ್ಸ್ ಮಾಡಿಕೊಂಡೆ. ಯಾಕಂದರೆ ಕೆಲವೊಬ್ಬರು ಸೊಪ್ಪು ಬೇಯುವಾಗಲೇ ಹಾಲು ಹಾಕ್ತಾರೆ, ಹಾಕ್ಬಾರ್ದು ಯಾಕಂದರೆ ಒಡೆದೋಗ್ಬಿಡುತ್ತೆ ಹಾಲು. ಈ ಥರ ಬಸ್ಕೊಂಡಾದಮೇಲೆ ಹಾಕಬೇಕು. ಹಾಗೆ ಈ ಕಡೆ ನಾನು ಒಗ್ಗರಣೆಗೆ ಈರುಳ್ಳಿ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿ ರುಬ್ಬಕ್ಕೆ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹುರಿದಿರೋವು ಹಾಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ. ಮತ್ತು ಕಾಯಿ ಅಷ್ಟು ರುಬ್ಬಿಟ್ಕೊತೀನಿ ಈಗ. ಮತ್ತು ಸೊಪ್ಪಿಗೆ ಒಗ್ಗರಣೆಗೆ ಈರುಳ್ಳಿನೂ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊಪ್ಪು ಆರಿಸಿಟ್ಕೊಂಡಿದ್ದೀನಿ. ಆ ಸೊಪ್ಪಿಗೂ ಮತ್ತು ಕಾಯಿನ ಮಿಕ್ಸ್ ಮಾಡಿಬಿಟ್ಟು ಹಿಂಡಿಟ್ಟಿದ್ದೀನಿ. ಯಾಕಂದರೆ ಅದು ರಸ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರ್ತೈತೆ. ಒಂದು ಕಡೆ ಈ ಕಡೆ ಖಾರನೂ ರುಬ್ಬಿಟ್ಟು ಈಗ ಅದಕ್ಕೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊಪ್ಪು ನಾವು ಬಸ್ತಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಕಾಯಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಳೆಕಾಯಿ ಹಾಕಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊಪ್ಪಿನ ರಸ ಇರುತ್ತಲ್ಲ ಅದನ್ನು ಸೊಪ್ಪು ನೀರೊಳಕ್ಕೆ ಹಿಂಡ್ಬೇಕು, ಅವಾಗ ಚೆನ್ನಾಗಿರ್ತೈತೆ. ಈ ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ರಿ, ಅವಾಗ ಚೆನ್ನಾಗಿರ್ತೈತೆ. ಆಮೇಲೆ ಅಷ್ಟು ನನಗೇನು ತೋರಿಸಿದ್ನಲ್ಲ ಅಷ್ಟು ಐಟಮ್ ಮಾತ್ರ ಹಾಕಿ, ಕೆಲವೊಬ್ಬರು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹರಿತಾರೆ, ಅದೆಲ್ಲ ಹರಿದ್ರೆ ಚೆನ್ನಾಗಿರಲ್ಲ. ನನಗೇನು ಒಂದು 4 ಐಟಮ್ ತೋರಿಸಿದ್ನೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಸಾಂಬಾರು ಮಾತ್ರ ಸೂಪರಾಗಿ ಬರ್ತೈತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಅಷ್ಟರಲ್ಲಿ ನಾನು ಒಂದು ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಸೊಪ್ಪು ಫಸ್ಟು ಒಗ್ಗರಣೆ ಹಾಕೊಬಿಡೋಣ ಅಂತ ಅಂದ್ಬಿಟ್ಟು ನೋಡಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಬಿಟ್ಟು ಈರುಳ್ಳಿನೂ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬೇಯಿದ ತಕ್ಷಣ ಮತ್ತೆ ನಾನು ಏನು ಸೊಪ್ಪು ಕಾಳು ಕಾಯಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ ಅದು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ಈಗ ಒಂದು ಕಡೆ ಅದು ಒಗ್ಗರಣೆ ಈರುಳ್ಳಿ ಬೇಯೋಕ್ಕಿಟ್ಟೆ. ನೋಡಿ ಸಾಂಬಾರು ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಯಾಕಂದರೆ ಮಳ್ಳಿಸ್ಬಾರ್ದು. ಅದು ಸಾಂಬಾರು ಜಾಸ್ತಿ ಬಿಸಿ ಆದರೆ ಆ ಬೆಳ್ಳುಳ್ಳಿ ಬೇಯುತ್ತಲ್ಲ ಆವಾಗ ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಸ್ಮೆಲ್ಲು ಇರಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಬೇಕು. ಕೆಲವೊಬ್ಬರು ಚೆನ್ನಾಗೆ ಮಳ್ಳಿಸ್ಬಿಡ್ತಾರೆ, ಅದನ್ನು ಮಳ್ಸಿದ್ರೆ ಚೆನ್ನಾಗಿರಲ್ಲ. ನಾನು ಸ್ವಲ್ಪ ಬಿಸಿ ಮಾಡಿದೆ ಅಷ್ಟೇ. ನೋಡಿ ಅಷ್ಟರಲ್ಲಿ ಈರುಳ್ಳಿನೂ ಬೇಯಿತು. ಈಗ ಸೊಪ್ಪು ಹಾಕ್ಕೊತೀನಿ. ನೋಡಿ ಈಗ ಸೊಪ್ಪನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸೊಪ್ಪು ಕಾಳು ಬೇಯಿಸ್ತೀನಿ. ಯಾಕಂದರೆ ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸೊಪ್ಪು ಬೇಗ ಹಾಳಾಗಲ್ಲ. ಯಾಕಂದರೆ ಸ್ವಲ್ಪ ಹೊತ್ತು ಇಟ್ಟರೂ ಇರುತ್ತೆ ಅದು. ಸ್ವಲ್ಪ ಹಾಕಿದ ತಕ್ಷಣವೇ ಕೆಲವೊಬ್ಬರು ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತಾರೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದ್ರೆ ಬೇಗ ಸ್ಮೆಲ್ ಬಂದುಬಿಡ್ತೈತಿ ಸೊಪ್ಪು. ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಈಗ ಸಾಂಬಾರು ಅಷ್ಟೇ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಒಂದ್ಸಲ ಈ ಥರ ನಾನು ಮಾಡಿರೋ ಥರ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಾನು ಇದೇ ಥರ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.